ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಶವಾಸನ ಮಾಡೋದು ಹೇಗೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಮಲಕ್ಕೊಳ್ಳೋದು, ಮೇಲಕ್ಕೆ ಬರೋದು ಅಂತ ತಿಳ್ಕೊಂಡಿರ್ತಾರೆ. ಯೋಗಾಸನ ಮಾಡಿದ್ಮೇಲೆ ಶವಾಸನ ಇಂಪಾರ್ಟೆಂಟ್ ಮಾಡಲೇಬೇಕು. ಅಂದರೆ ಅಷ್ಟೊತ್ತು ನಾವು ಶವಾಸನದಲ್ಲಿ ಇದು ಯೋಗಾಸನ ಮಾಡಬೇಕಾದ್ರೆ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿರೋದಿಲ್ಲ, ಸ್ಟ್ರೆಚ್ ಮಾಡಿರ್ತೀವಿ, ಬೆಂಡ್ ಮಾಡಿರ್ತೀವಿ. ಇದು ಶವಾಸನ ಮಾಡಿದಾಗ ಏನಾಗುತ್ತೆ, ನಾವು ಅಷ್ಟೊತ್ತು ಆಸನಗಳು ಮಾಡಿದ್ದನ್ನು ಆ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಬೇಕು. ನರಗಳನ್ನ, ಇದು ಮಾಂಸಖಂಡಗಳನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ಮೈಂಡ್ ರಿಲ್ಯಾಕ್ಸ್ ಆದಾಗ ನಾವು ಕ್ಲಾಸ್ ಮುಗಿಸಿ ಮೇಲಕ್ಕೆ ಬರೋವಾಗ ಪೂರ್ತಿ ನಾವು ಶಾಂತವಾಗಿರಬೇಕು. ನಮ್ಮ ಶರೀರ ಮನಸ್ಸು ಎರಡೂ ಶಾಂತ ಸ್ಥಿತಿಲಿ ಇರಬೇಕು, ಎರಡೂ ರಿಲ್ಯಾಕ್ಸ್ ಆಗಿರಬೇಕು. ಮೆಂಟಲಿ, ಫಿಸಿಕಲಿ ಎರಡೂ ರಿಲ್ಯಾಕ್ಸ್ ಆಗಿದ್ದಾಗ ನಮ್ಗೆ ಅದ್ರದ್ದು 100% ಲಾಭ ಸಿಗುತ್ತೆ. ಕೆಲವರು ಶವಾಸನ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಹೇಗೇಗೋ ಬಂದುಬಿಡ್ತಾರೆ. ನೋಡಿ, ಶವಾಸನ ಮಾಡ್ಬೇಕಾದ್ರೆ ಇದನ್ನು ಏನಕ್ಕೆ ಇಟ್ಕೊಳ್ತಿದ್ದೀನಿ ಅಂದರೆ ತಲೆ ಕೆಳಗಡೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಅಂದರೆ ಕೆಲವ್ರಿಗೆ ಈ ಭುಜ ನೋಡಿ, ಇದು ಎತ್ತರ ಇರುತ್ತೆ, ಹಿಂದೆ ದಪ್ಪ ಇರುತ್ತೆ, ಆಮೇಲೆ ತಲೆ ಇದು ಜಾಸ್ತಿ ಹಿಂಗೆ ಹೋಗ್ಬಿಡುತ್ತೆ. ಆ ಥರ ಹೋಗಬಾರ್ದು ಅಂತ ನಾನು ಇದನ್ನು ಇಟ್ಕೊಂಡು ತೋರಿಸ್ತಾ ಇರೋದು. ಇದನ್ನು ಇಟ್ಕೊಂಡಲೇ ನಮ್ಮಂಥವ್ರು ಹಾಗೆ ಮಾಡ್ಬೋದು, ವಿತೌಟು ಈ ಥರ ಸಪೋರ್ಟ್ ಇಲ್ದಲೇ. ಈ ಯಾರಿಗೆ ಭುಜ ಜಾಸ್ತಿ ಇರುತ್ತೆ ಅವ್ರಿಗೆ ತಲೆ ಹಿಂಗೆ ಹೋಗ್ಬಿಡುತ್ತೆ, ಆ ಥರ ಹೋಗಬಾರ್ದು. ಹಣೆ ಗಲ್ಲ ಕೆಳಗಡೆಯಿಂದ ಈ ಭಾಗದಿಂದ ಇದು ಕೆಳಗಡೆ ಇರಬೇಕು, ಗಲ್ಲ ಯಾವಾಗಲೂ ಹಣೆ ಲೈನಿಂದ ಈ ಥರ ಇಟ್ಕೊಂಡು ಶವಾಸನ ಮಾಡಬೇಕು. ಒಂದು 10 ನಿಮಿಷ ಶವಾಸನ ಮಾಡಬೇಕು. ಕಾಲು ಸಡಿಲ, ಕೈ ಸಡಿಲ, ಹೀಗೆ ಈ ಥರ. ವಾಪಸ್ ಬರೋದು ತೋರಿಸ್ತೀನಿ ನೋಡಿ. 10 ನಿಮಿಷ ಆದಮೇಲೆ ನೋಡಿ, ಈ ಥರ ನಿಧಾನಕ್ಕೆ ಫಸ್ಟು ನೋಡಿ, ಹಿಂಗೆ ಮಲಗಿರ್ತೀವಲ್ಲ, ಬೆರಳು ಮೂವ್ ಮಾಡಬೇಕು. ಕೈ ಬೆರಳು, ಕಾಲು ಬೆರಳೆಲ್ಲನ ಸಡನ್ನಾಗಿ ಬರಬಾರ್ದು. ಈಗ ಎಡಗಾಲು ಮಡಿಸ್ಬೇಕು. ಎಡಗಾಲು ಮಡಿಸ್ಬಿಟ್ಟು ನಿಧಾನ ಬಲಕ್ಕೆ ಹೊರಳಬೇಕು. ಹೊರಳ್ಬಿಟ್ಟು ನೋಡಿ, ನಮ್ಮ ಕೈ ರಟ್ಟೆ ಮೇಲೆ ಈ ಥರ ಇಡಬೇಕು. ಹೀಗೆ ಈ ಹಸ್ತ ನೆಲದ ಮೇಲೆ ಇರಬೇಕು, ಈ ಮಂಡಿ ಕೆಳಗಡೆ ಇರಬೇಕು, ಈ ಕಾಲು ನೇರ ಇರಬೇಕು. ಈ ಥರ ಇಟ್ಕೊಂಡು ಒಂದು 10 ಸೆಕೆಂಡ್ 15 ಸೆಕೆಂಡ್ ಈ ಥರನೇ ಇರಿ. ಹೀಗೆ ಇದ್ದುಬಿಟ್ಟು ನಿಧಾನಕ್ಕೆ ಮೇಲಕ್ಕೆ ಬರಬೇಕು. ಅಂದರೆ ನೀವು ಶವಾಸನ ಮಾಡಿದ ಸ್ವಲ್ಪನೂ ಡಿಸ್ಟರ್ಬ್ ಆಗಬಾರ್ದು. ಆ ರೀತಿ ಮೇಲಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಆಮೇಲೆ ಪ್ರಾಣಾಯಾಮ ಮಾಡ್ಕೊಳ್ಳಿ. ದಿಂಬು ಹಾಕ್ಕೊಂಡು ಹೈಟಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿದಾಗ ಮೈಂಡ್ ಪೂರ್ತಿ ರಿಲ್ಯಾಕ್ಸ್ ಆಗಿರುತ್ತೆ ನಿಮಗೆ. ಈ ಥರ ಮಾಡ್ಕೊಳ್ಳಿ. ನಾನು ಈಗ ತೋರಿಸಿರೋ ಪೋಸ್ಚರಲ್ಲಿ ಶವಾಸನ ಎಲ್ರಿಗೂ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಇದನ್ನು ಎಷ್ಟೊಂದು ಜನ ವಿಡಿಯೋಸ್ ಕೇಳ್ತಿದ್ದೀರ, ಹೊಟ್ಟೆ ಕರಗಿಸೋಕ್ಕೆ, ಬೆನ್ನು ನೋವಿಗೆ, ಮಂಡಿ ನೋವಿಗೆ ಅಂತ ಎಲ್ಲ ವಿಡಿಯೋಸು ನಂದು ಯೂಟ್ಯೂಬ್ ಚಾನಲಲ್ಲಿದೆ. ಅದು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ಸಲ್ಲಿ ಹಾಕಿ. ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ಉಪಯೋಗ ಪಡ್ಕೊಳ್ಳಿ ಇದನ್ನು. ನಮಸ್ತೆ.